ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಅಂತಕ್ಕಂಥದ್ದು ತಾರಕಕ್ಕೇರಿರುವಂತಹ ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ದೆಹಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇವತ್ತು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಭೇಟಿ ವೇಳೆ ಪವರ್ ಶೇರಿಂಗ್ ಬಗ್ಗೆ ಡಿ.ಕೆ. ಶಿವಕುಮಾರ್ ಚರ್ಚೆ ಮಾಡ್ತಾರಾ? ಸಿಎಂ, ಸಚಿವರು, ಶಾಸಕರ ಹೇಳಿಕೆಗಳ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕಳೆದ ಬಾರಿ ಇವರು ಹೋಗಿದ್ದಾಗಲೇ ಡಿ.ಕೆ. ಶಿವಕುಮಾರ್ಗೆ ಅಂಥ ಏನು ದೊಡ್ಡ ರೆಸ್ಪಾನ್ಸ್ ಹೈಕಮಾಂಡಿಂದ ಸಿಕ್ಕಿರಲಿಲ್ಲ. ಅದಾದ ಮೇಲೆ ಅವರು ಪ್ರಯಾಗ್ರಾಜ್ಗೆ ಹೋಗೋದು, ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಳೋದು, ಹಿಂದುತ್ವದ ಪಠಣ ಮಾಡೋದು, ಜಪ ಮಾಡೋದು, ಇವೆಲ್ಲ ಮಾಡಿದರು ಕಳೆದ ಬಾರಿ ಅವರು ಡೆಲ್ಲಿಗೆ ಹೋಗಿ ಬಂದಾಗ, ಬಂದ ನಂತರ. ಬಟ್ ಈ ಸರ್ತಿ ಏನಾದರೂ ಒಂದು ಫೈನಲ್ ಡಿಸಿಷನ್ ತಗೋತಾರಾ ಹೈಕಮಾಂಡ್, ಅಥವಾ ಏನಾದರೂ ಖಡಕ್ ಭರವಸೆ ಕೊಡ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಸರಣಿ ದೆಹಲಿ ದಂಡಯಾತ್ರೆ ಫಲಪ್ರದವಾಗುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇತ್ತೀಚೆಗಷ್ಟೇ ಅವರು ಬೆಂಗಳೂರಿನಲ್ಲೇ ಭೇಟಿ ಮಾಡಿದರು. ವೇಣುಗೋಪಾಲ್ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ಬೋದು, ಇಲ್ಲ ಅಂತಲ್ಲ. ನನ್ನ ಪ್ರಕಾರ ನೀವು ಡೈರೆಕ್ಟಾಗಿ ರಾಹುಲ್ ಗಾಂಧಿ ಅವ್ರನ್ನೇ ಭೇಟಿಯಾಗಿ, ನಿಮಗೆಲ್ಲ ತುಂಬ ಆತ್ಮೀಯರಲ್ವಾ, ಸೋನಿಯಾ ಗಾಂಧಿ ಮೇಡಮ್ ಅವ್ರನ್ನ ಭೇಟಿಯಾಗಿ ಏನಾದರೂ ಒಂದು ಫೈನಲ್ ಅವರಿಂದ ಒಂದು 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 ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಬರೋದು ಒಳ್ಳೆಯದು. ಇವ್ರನ್ನೇ ಭೇಟಿಯಾದರೆ ನಿಮಗೇನೂ ಕನ್ಫರ್ಮ್ ಆಗಲ್ಲ. ಡಿ.ಕೆ. ಶಿವಕುಮಾರ್ ಸರಣಿ ದೆಹಲಿ ದಂಡಯಾತ್ರೆ ಈಗ ಮತ್ತೆ ಡೆಲ್ಲಿಗೆ ಹೋಗಿದ್ದಾರೆ. ತಾರ್ಕಿಕ ಅಂತ್ಯ ಕಾಣದ ಅಧಿಕಾರ ಹಂಚಿಕೆ ಗೊಂದಲ ಏನು ಅಂತಲೂ ಹೇಳ್ತಾ ಇಲ್ಲ ಅವರು. ಇಲ್ಲ, ಇಲ್ಲಿ ನೋಡಿದ್ರೆ ಇವ್ರು ನೋಡು, ಮುಖ್ಯಮಂತ್ರಿಗಳು ನಾನೇ 5 ವರ್ಷ ಕಂಟಿನ್ಯೂ ಆಗ್ತೀನಿ ಅಂತ ಸದನದಲ್ಲೇ ಹೇಳ್ತಾರೆ. ಸೊ ಹಾಗಾಗಿ ಜನವರಿ 6-7ನೇ ತಾರೀಕು ದೆಹಲಿಗೆ ಭೇಟಿ ನೀಡಿದ್ರು ಡಿ.ಕೆ. ಶಿವಕುಮಾರ್. ಹಿಂದೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವ್ರನ್ನ ಕೂಡ ಭೇಟಿಯಾಗಿದ್ದರು. ಸಚಿವರ ಹೇಳಿಕೆ ವಿರುದ್ಧ ದೂರನ್ನು ನೀಡಿದ್ರು. ಈಗ 2 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಮಾಡ್ತಾರಾ ಡಿ.ಕೆ. ಶಿವಕುಮಾರ್? ಈ ಬಾರಿ ಆದರೂ ಹೈಕಮಾಂಡ್ ಏನಾದರೂ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುತ್ತಾ ಅಂತಕ್ಕಂಥ ಪ್ರಶ್ನೆ ಸದ್ಯದಲ್ಲಿ ಇದ್ದೇ ಇದೆ. ಬಟ್ ಅದು ಯಾಕೋ ಅದು ಡಿ.ಕೆ. ಶಿವಕುಮಾರ್ ಅಂದುಕೊಂಡಂತೆ ಎಲ್ಲವೂ ನಡೀತಾ ಇಲ್ಲ. ಹಾಗಾಗಿ ಪವರ್ ಶೇರಿಂಗ್ ಇದೆಯಾ ಇಲ್ವಾ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಇಲ್ವಾ, ಇಷ್ಟೇ ಪ್ರಶ್ನೆ ಇರೋದು ಸದ್ಯಕ್ಕೆ. ಈ ಕಡೆ ಸಿದ್ದರಾಮಯ್ಯ ಬಣದವರು ಮಾತ್ರ ಮೇಲಿಂದ ಮೇಲೆ ಹೇಳಿಕೆಯನ್ನು ಕೊಡ್ತಾನೇ ಬರ್ತಿದ್ದಾರೆ. ಇಲ್ಲ, ಸಿದ್ದರಾಮಯ್ಯನವರೇ ಈ ಅವಧಿಯನ್ನು ಪೂರ್ಣಗೊಳಿಸ್ತಾರೆ, 5 ವರ್ಷವೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಮೊನ್ನೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇದೇ ಮಾತುಗಳು ಕೇಳಿಬಂದಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಏಕಾಂಗಿ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಹೋಗಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಬಟ್ ಅವ್ರನ್ನ ನೀವು ಕೇಳಿದ್ರೆ ಡೆಲ್ಲಿಗೆ ಯಾಕೆ ಹೋಗಿದ್ದೀರಾ ಅಂದರೆ, ನಾನು ಇಲಾಖೆಯ ಕೆಲಸ ಇದೆಯಪ್ಪ, ಜಲಸಂಪನ್ಮೂಲ ಸಚಿವ, ನಾನು ನೀರಾವರಿ ವಿಚಾರವಾಗಿ ಸಚಿವರನ್ನು ಭೇಟಿಯಾಗಬೇಕಾಗತ್ತೆ, ಹಾಗಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ಸೆಂಟ್ರಲ್ ಮಿನಿಸ್ಟ್ರು ಪೆನ್ನಾರ್ ರಿವರು, ಈ ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನೀರು ತಮಿಳುನಾಡಿಗೆ ಹೋಗ್ತದೆ, ಅದು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಅಂದ್ಬಿಟ್ಟು ಆದೇಶ ಆಗಿತ್ತು. 3 ಸತಿ ಡೇಟ್ ಫಿಕ್ಸ್ ಆಗಿತ್ತು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಈಗ ಫೈನಲ್ ಕೋರ್ಟ್ ಹೇಳಿದ್ದಾರೆ, ಒಂದು ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು, ಹೋಗಿದ್ದೀವಿ. ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ, ತಮಿಳ್ನಾಡವರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ. ಇದು ಎಷ್ಟು ಜನ ಸುಳ್ಳು ನಂಗೆ ಗೊತ್ತಿಲ್ಲ. ಬಟ್ ನಾನಂತೂ ಹೋಗ್ತಾ ಇದ್ದೀನಿ. ಯಾಕಂದರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಹಾಗೆ ಬೇರೆ ಕೆಲವು ಮಿನಿಸ್ಟರ್ಸ್ನು ಕೂಡ ಕೆಲವಿದೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ, ಟೈಮ್ ಸಿಕ್ಕಿದ್ರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಇಂಥ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ಆಗ್ತದೆ, ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ.